ನಮಸ್ಕಾರ ಗೆಳೆಯರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸ ಮಾಹಿತಿ ಬಂದಿದೆ ಮತ್ತು ಈ ಯೋಜನೆಯಲ್ಲಿ ಮುಖ್ಯ ಉದ್ದೇಶವೇನು ಮತ್ತು ಎಷ್ಟು ಕಂತುಗಳ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೇ. ಮತ್ತು ಗೃಹ ಜ್ಯೋತಿ ಯೋಜನೆ ಸೌಲಭ್ಯ ಸಿಗುತ್ತಾ ಅಥವಾ ವಿದ್ಯುತ್ನಲ್ಲಿ ಹೆಸರು ಬದಲಾಯಿಸಲು ಯಾವ ಸರಳ ಹಂತಗಳನ್ನು ಅನುಸರಿಸಬೇಕಾದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮತ್ತು ಶಕ್ತಿ ಯೋಜನೆ ಗೆಳೆಯರೇ, ಹೌದು, ಕರ್ನಾಟಕದ ಶಕ್ತಿ ಯೋಜನೆ ಮಾದರಿಯಲ್ಲಿ ಸಿಗುವಂತ ಉಚಿತ ಸಾರಿಗೆ ಬಗ್ಗೆ ಮಾಹಿತಿ ಬಂದಿದೆ, ತಿಳಿದುಕೊಳ್ಳೋಣ. ಮತ್ತು ಆಧಾರ್ ಕಾರ್ಡ್ ಗೆಳೆಯರೇ, ಹೌದು ಗೆಳೆಯರೇ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರಿಗೆ ಸಾಕು, ಪ್ರತಿ ವರ್ಷ ಸಿಗಲಿದೆ 5 ಲಕ್ಷದವರೆಗೂ ಉಚಿತ ಚಿಕಿತ್ಸೆ ಗೆಳೆಯರೆ. PM ಕಿಸಾನ್ 23ನೇ ಕಂತು ರೈತರ ಖಾತೆಗೆ ಶೀಘ್ರವೇ ಜಮಾ ಆಗುವಂತ ಮಾಹಿತಿ ಬಂದಿದೆ. ರಾಜ್ಯದ ರೈತರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಕುಸುಂಬಿ ಯೋಜನೆ ಅಡಿಯಲ್ಲಿ ಸೌರ ಪಂಪ್ ಸೆಟ್ಗಳಿಗೆ ಸಿಗಲಿದೆ 80% ಸಬ್ಸಿಡಿ. ಹೌದು ಗೆಳೆಯರೆ, ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯುವ ಮುನ್ನ ನಮ್ಮ ಚಾನೆಲ್ಗೆ ತಾವು ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿ ಬಂದಿದೆ ಗೆಳೆಯರೆ. ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆ ಇದು ಆಗಿದೆ ಎಂದು ಹೇಳಬಹುದು. ಈ ಯೋಜನೆಯಲ್ಲಿ ಫಲಾನುಭವಿಗಳ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿ ಫಲಾನುಭವಿಗಳಿಗೆ 26 ಕಂತುಗಳಲ್ಲಿ ಒಟ್ಟು 52,000 ರೂಪಾಯಿಗಳನ್ನು ಜಮಾ ಮಾಡಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಇತ್ತೀಚಿನ ಮಾಹಿತಿ ಪ್ರಕಾರ 29ನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಮತ್ತು ಅರ್ಹ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ಗೆಳೆಯರೆ. 2026ನೇ ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿ 28,608 ಕೋಟಿ ರೂಪಾಯಿಗಳನ್ನು ಮೀಸಲಾತಿ ಇಡಲಾಗಿದೆ ಎಂದು ಹೇಳಲಾಗಿದೆ. ಮತ್ತು ಈ ಯೋಜನೆಯಡಿಯಲ್ಲಿ ಮೃತಪಟ್ಟ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮಾ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದು ಮಾಹಿತಿ ಬಂದಿದೆ ಗೆಳೆಯರೆ. ಹಾಗಾಗಿ ಸರ್ಕಾರವು ಕೂಡ ಜೀವಿತ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿದೆ ಎಂದು ಹೇಳಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಯೋಜನೆ ಇಡಲಾಗಿದೆ ಮತ್ತು ಈ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಕೂಡ ಮನೆ ಯಜಮಾನ ಖಾತೆಗೆ 2,000 ರೂಪಾಯಿಗಳು ಜಮಾ ಆಗುವಂತೆ ಮಾಡಲಾಗುತ್ತಿದೆ. ಹಣವು ಮಹಿಳೆಯರ ಸ್ವತಂತ್ರಕ್ಕಾಗಿ ಜೀವನ ನಡೆಸಲು ಸಹಾಯ ಮಾಡುತ್ತಿದೆ. ಸರ್ಕಾರವು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಹೇಳಲಾಗುತ್ತಿದೆ. ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ಸಹಾಯ ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಷ್ಟು ಕಂತುಗಳು ಇನ್ನು ಬಾಕಿ ಉಳಿದಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಅಂದರೆ ಪ್ರತಿ ಮನೆಯ ಯಜಮಾನ ಖಾತೆಗೆ 2,000 ರೂಪಾಯಿ ಹಣವನ್ನು ಜಮಾ ಹಾಕಲಾಗುತ್ತಿದೆ. ಈ ಯೋಜನೆಯು 2023 ಆಗಸ್ಟ್ನಿಂದ ಪ್ರಾರಂಭವಾಗಿದೆ. ಇಲ್ಲಿಯವರೆಗೂ ಫಲಾನುಭವಿಗಳ ಖಾತೆಗೆ 24 ಕಂತುಗಳ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಇತ್ತೀಚೆಗೆ 29ನೇ ಕಂತು ಬಿಡುಗಡೆಯಾಗಿದೆ ಮತ್ತು ಶೀಘ್ರದಲ್ಲೇ ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಪಡೆಯಲು ಸರ್ಕಾರವು ನಿಯಮಗಳನ್ನು ಕಡ್ಡಾಯಗೊಳಿಸಿದೆ. ಹಾಗಾದರೆ ಪ್ರಮುಖವಾಗಿ ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು ಅಥವಾ ವಿದ್ಯುತ್ ಬಿಲ್ನಲ್ಲಿರುವಂತಹ ಹೆಸರು ತಾಳೆ ಆಗುವಂತ ಅತ್ಯಗತ್ಯವಾಗಿರುತ್ತದೆ ಗೆಳೆಯರೆ. ರಾಜ್ಯ ಸರ್ಕಾರ ಅನೇಕ ಮನೆಗಳಲ್ಲಿ ವಿದ್ಯುತ್ ಮೀಟರ್ಗಳನ್ನು ಸಹ ಇನ್ನು ಮೃತಪಟ್ಟ ವ್ಯಕ್ತಿಗಳ ಕೂಡ ಹೆಸರಿನಲ್ಲಿ ಅಥವಾ ಹಳೆಯ ಮಾಲೀಕರ ಹೆಸರಿನಲ್ಲಿ ಇದ್ದರೆ ಇದರಿಂದಾಗಿ ಅರ್ಹರಿಗೆ ತಾಂತ್ರಿಕವಾಗಿ ಕಾರಣಗಳಿಂದ ಅನೇಕರಿಗೆ ಉಚಿತ ಬಿಲ್ ಸೌಲಭ್ಯ ಸಿಗುವುದಿಲ್ಲ. ಹಾಗಾಗಿ ಸಮಸ್ಯೆಗಳು ನೀಗಿಸಲು ಕೆಲವೊಂದು ಬದಲಾವಣೆಗಳ ಸಂಪೂರ್ಣ ವಿವರವನ್ನು ಬಂದಿದೆ ಗೆಳೆಯರು, ತಿಳಿದುಕೊಳ್ಳೋಣ. ಹೆಸರು ವರ್ಗಾವಣೆ ಪ್ರಕ್ರಿಯೆ ಆರಂಭಿಸಲು ಅದರ ಮುನ್ನ ಏನೇನು ದಾಖಲೆ ಬೇಕಾದರೂ ತಿಳಿದುಕೊಳ್ಳೋಣ. ಆಧಾರ್ ಕಾರ್ಡ್ ಅದಕ್ಕೆ ದಾಖಲೆ ಬೇಕಾಗುತ್ತದೆ ಗೆಳೆಯರೆ, ಯಾಕೆಂದ್ರೆ ಅರ್ಜಿ ಸಲ್ಲಿಸಲು ಗುರುತಿನ ಚೀಟಿಯಾಗಿದೆ ಆಧಾರ್ ಕಾರ್ಡ್. ಇತ್ತೀಚಿನ ವಿದ್ಯುತ್ ಬಿಲ್ ಕೂಡ ಬೇಕಾಗುತ್ತದೆ ಗೆಳೆಯರೆ, ಯಾಕೆಂದ್ರೆ ಮಾಲೀಕತ್ವದ ದಾಖಲೆ ಅಥವಾ ಮನೆ ಜಾಗ ಕ್ರಯ ಪತ್ರ ಕೂಡ ತೆರಿಗೆ ಪಾವತಿಸಲು ರಸೀದಿ ಬೇಕಾಗುತ್ತದೆ ಗೆಳೆಯರೆ. ಆ ನಂತರ ನಿರಾಪೇಕ್ಷಣಾ ಪತ್ರ ಗೆಳೆಯರೆ, ಹಳೆಯ ಮಾಲೀಕರಣ ಅಥವಾ ವಾಸದಾರರಿಂದ ಒಪ್ಪಿಗೆ ಪತ್ರ ಕೂಡ ಬೇಕಾಗುತ್ತದೆ. ಅಕಸ್ಮಾತ್ ಮರಣ ಪತ್ರ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ ಗೆಳೆಯರೆ, ಯಾಕೆಂದ್ರೆ ಒಂದು ವೇಳೆ ಮೀಟರ್ ಮೂಲಕ ಮಾಲೀಕರು ಮೃತಪಟ್ಟಿದ್ದರೆ ಆ ಡೆತ್ ಸರ್ಟಿಫಿಕೇಟ್ ಕೂಡ ಅಗತ್ಯವಾಗಿ ಲಗತ್ತಿಸಬೇಕಾಗುತ್ತದೆ. ಹಾಗಾದ್ರೆ ವರ್ಗಾವಣೆ ಮಾಡುವಂತಹ ಹೆಸರುಗಳನ್ನು ಹೇಗೆ ಮಾಡಬೇಕಾದ್ರೆ ಹಂತವಾಗಿ ಮಾಹಿತಿ ಹೇಳ್ತೇವೆ, ತಿಳಿದುಕೊಳ್ಳಿ. ಹೆಸರು ವರ್ಗಾವಣೆ ಮಾಡಬೇಕಾದ್ರೆ ನಿಮ್ಮ ವ್ಯಾಪ್ತಿಯ ವಿದ್ಯುತ್ ಸರಬರಾಜು ಇರುವಂತಹ ಕಚೇರಿಗಳಿಗೆ ಭೇಟಿ ನೀಡುವುದರ ಮೂಲಕ ಅಥವಾ ಆನ್ಲೈನ್ ಮೂಲಕ ಕೆಲವು ಮಾಹಿತಿಗಳನ್ನು ನಾವು ಪೂರ್ಣಗೊಳಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಹೇಗೆಂದರೆ ಸಂಬಂಧಪಟ್ಟಂತಹ ವಿದ್ಯುತ್ ಕಚೇರಿಗಳಿಗೆ ಹೋಗಿ ಅಲ್ಲಿ ಬದಲಾವಣೆಗಾಗಿ ನಿಗದಿತ ನಮೂದೆಯನ್ನು ಅರ್ಜಿಯನ್ನು ಪಡೆದು ಭರ್ತಿ ಮಾಡಿಕೊಡಿ. ಆನಂತರ ದಾಖಲೆಗಳು ಲಗತ್ತಿಸಬೇಕಾದಂಥ ದಾಖಲೆಗಳೇನೆಂದರೆ ಎಲ್ಲ ದಾಖಲೆಗಳು ಅಗತ್ಯವಾದಂಥ ಜೆರಾಕ್ಸ್ ಕಾಪಿಗಳು ಅರ್ಜಿ ಸಲ್ಲಿಸಲು ಅರ್ಜಿಗಳನ್ನು ಲಗತ್ತಿಸಬೇಕಾಗುತ್ತದೆ. ಶುಲ್ಕ ಪಾವತಿ ಮಾಡಲು ಕೂಡ ವರ್ಗಾವಣೆ ನಿಗದಿತಪಡಿಸಿದಂಥ ಅಲ್ಪ ಮೊತ್ತದ ಶುಲ್ಕ ಕಚೇರಿಯಲ್ಲಿ ಪಾವತಿಸಿ ರಸೀದಿ ಕೂಡ ಪಡೆಯಿರಿ. ಮತ್ತೆ ಪರಿಶೀಲನೆಗಾಗಿ ನಿಮ್ಮ ಅರ್ಜಿ ಸ್ವೀಕೃತ ನಂತರ ಅಧಿಕಾರಿಗಳ ದಾಖಲೆಗಳ ಪರಿಶೀಲನೆ ಮಾಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಸ್ಥಳ ಪರಿಶೀಲನೆ ಕೂಡ ನಡೆಯಬಹುದು. ಅನುಮೋದನೆ ಮೂಲಕ ದಾಖಲೆಗಳು ಸರಿಯಾಗಿದ್ದಲ್ಲಿ ನಿಮ್ಮ ಮುಂದಿನ ಬಿಲ್ಗಳನ್ನು ಚಕ್ರದಲ್ಲಿ ಹೊಸ ಚಾಲ್ತಿಗೆ ಬರುತ್ತದೆ. ಆದ ನಂತರ ಹೆಸರು ಬದಲಾವಣೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕಂದ್ರೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿದಂಥ ಆಧಾರ್ ಕಾರ್ಡ್ ಅಥವಾ ಬಿಲ್ ಮಾಹಿತಿ ಕೂಡ ತಾಳೆಯಾಗಿದ್ದರೆ ಅರ್ಜಿ ಸ್ವೀಕೃತಗೊಳಿಸುವ ಸಾಧ್ಯತೆ ಇರುತ್ತದೆ. ಯಾಕೆಂದರೆ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿ ಸರಿಯಾಗಿದ್ದರೆ ಮಾತ್ರ
ಹೆಸರು ಬದಲಾವಣೆ ಮಾಡುವಂತಹ ಸರ್ಕಾರ ಸೌಲಭ್ಯ ಕೂಡ ಯಾವುದೇ ತಾಂತ್ರಿಕ ಅಡೆತಡೆ ಮಾಡುವುದಿಲ್ಲ. ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಲು ಸಹಾಯಕಾರಿಯಾಗುತ್ತದೆ. ಮತ್ತು ನಿಮ್ಮ ಮನೆಯ ವಿದ್ಯುತ್ ಬಿಲ್ಲನ್ನು ಹಿಂದೆ ಪರಿಶೀಲಿಸಿ, ಯಾಕೆಂದ್ರೆ ಯಾವುದಾದ್ರೂ ವ್ಯತ್ಯಾಸ ಕಂಡು ಬಂದಲ್ಲಿ ತಕ್ಷಣ ಹೋಗಿ ಸರಿಪಡಿಸಿಕೊಳ್ಳಿ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ಮಹತ್ವದ ಮಾಹಿತಿ ಏನಂದ್ರೆ, ಕರ್ನಾಟಕದ ಶಕ್ತಿ ಯೋಜನೆ ಮಾದರಿಯಲ್ಲಿ ಕೂಡ ಉಚಿತವಾಗಿ ಸಾರಿಗೆ ಘೋಷಣೆ ಮಾಡಲಾಗುತ್ತಿದೆ. ಯಾಕೆಂದ್ರೆ ಈ ಮಧ್ಯದಲ್ಲಿ ಮಹತ್ವದ ಯೋಜನೆ ಜಾರಿಗೆ ತಂದದಲ್ಲದೆ 30 ದಿನಗಳವರೆಗೂ ಕೂಡ ಈ ಯೋಜನೆಯಲ್ಲಿ ಸರ್ಕಾರವು 35 ಕೋಟಿ ಹೊರೆಯನ್ನು ಸಂಪುಟ ಸದಸ್ಯರಿಗೆ 6 ತಿಂಗಳ ಸಂಬಳ ಕಟ್ಟಾಗಿದೆಂಬ ಒಂದು ಮಾತು ಕೇಳಿ ಬರುತ್ತಿದೆ ಗೆಳೆಯರೆ. ಯಾಕೆಂದರೆ ಪೆಟ್ರೋಲ್ ದರದಲ್ಲಿ 80 ರೂಪಾಯಿ ಇಳಿಕೆ ಕೂಡ ಆಗಿದ್ರೂ ಕೂಡ ಮಧ್ಯಪ್ರಾಚ್ಯದ ಯುದ್ಧವಾಗಿ ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯು ಮುಂದುವರಿತಾ ಇದೆ ಎಂದು ಹೇಳಬಹುದಾಗಿದೆ. ಆದರೂ ಕೂಡ ರಾಜ್ಯ ಸಾರಿಗೆ ಇದರಲ್ಲಿ ಕೂಡ ವ್ಯವಸ್ಥೆ ಇನ್ನೂ ಮುಂದುವರಿತಾ ಇದೆ ಗೆಳೆಯರೆ. ಯಾಕೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ವ್ಯವಸ್ಥೆಗಳು ಏರಿಳಿತಗಳು ಆಗ್ತಾನೆ ಇದೆ ಬೆಲೆಗಳಲ್ಲಿ. ಆದರೂ ಶಕ್ತಿ ಯೋಜನೆಯಲ್ಲಿ ಯಾವುದೇ ಪ್ರಕಾರದ ಕೊರತೆ ಕಾಣ್ತಾ ಇಲ್ಲ. ಇನ್ನುವರೆಗೂ ಕೂಡ 30 ದಿನವರೆಗೂ ಕೂಡ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಎಂದು ಹೇಳಲಾಗುತ್ತಿದೆ. ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಕಾರದ ತೊಂದರೆ ಆಗದಂತೆ ಮಹಿಳೆಯರಿಗಾಗಿ ಉಚಿತವಾದ ಶಕ್ತಿ ಯೋಜನೆಯು ತನ್ನ ಕಾರ್ಯವನ್ನು ಸುಗಮವಾಗಿ ಸಾಗಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ವಿಶೇಷ ಮಾಹಿತಿ ಏನಂದ್ರೆ, ಕೇಂದ್ರ ಸರ್ಕಾರವು ಸಾಮಾನ್ಯ ಜನರಿಗಾಗಿ ಮಹತ್ವದ ಯೋಜನೆಯೊಂದನ್ನು ಜಾರಿಗೆ ತಂದಿದ್ದು, ನಮ್ಮ ಬಳಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿ ಇದ್ದರೆ ಸಾಕು, ನಿಮ್ಮ ಪ್ರತಿ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ವೈದ್ಯ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ಏನಿದು ಯೋಜನೆ ಅಂದರೆ, ಕೇಂದ್ರ ಸರ್ಕಾರವು ಆಯುಷ್ಮಾನ್ ಭಾರತದ ಪ್ರತಿಯಾಗಿ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳ ಖಾತೆಗೆ ಈ ಸೌಲಭ್ಯವನ್ನು ಲಭಿಸುತ್ತಿದೆ. ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಥವಾ ಮಧ್ಯಮ ವರ್ಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವಂತಹ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ. ಹಾಗಾದರೆ ಉಚಿತವಾಗಿ ವಿಮೆ ಪಡೆಯಲು ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೂ ಸಹ ಆರೋಗ್ಯ ವಿಮೆ ರಕ್ಷಣೆ ದೊರೆಯುತ್ತದೆ. ಎಲ್ಲಿ ಅನ್ವಯವಾಗುತ್ತದೆ ಅಂದರೆ, ಇದು ದೇಶದ ಯಾವುದೇ ಭಾಗದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳು ಅಥವಾ ಯೋಜನೆಗಳಿಗೆ ಒಪ್ಪಂದ ಮಾಡಿಕೊಂಡಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಇದು ನಗದು ರಹಿತ ಚಿಕಿತ್ಸೆ ಎಂದು ಹೇಳಬಹುದು ಗೆಳೆಯರೆ. ಯಾಕೆಂದ್ರೆ ಚಿಕಿತ್ಸೆ ಸಮಯದಲ್ಲಿ ಹಣ ಪಾವತಿಸುವುದು ಅಗತ್ಯ ಇರುವುದಿಲ್ಲ. ಯಾಕೆಂದ್ರೆ ಕೇವಲ ಆಯುಷ್ಮಾನ್ ಕಾರ್ಡ್ ತೋರಿಸಿದರೆ ಸಾಕು ಈ ಸೌಲಭ್ಯವನ್ನು ಪಡೆಯಬಹುದು. ಹಾಗಾದ್ರೆ ಈ ಸೌಲಭ್ಯವನ್ನು ಪಡೆಯುವುದು ಹೇಗೆ ಅಂದರೆ, ನಿಮ್ಮ ಪಡಿತರ ಚೀಟಿ ಅಥವಾ ಆಧಾರ್ ಕಾರ್ಡ್ಗಳನ್ನು ಹಿಡಿದು ಹತ್ತಿರದ ಗ್ರಾಮ್ 1, ಕರ್ನಾಟಕ 1 ಅಥವಾ ಜನಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯಾ ಎಂದು ಪರಿಶೀಲಿಸಿಕೊಳ್ಳಿ. ಹಾಗಾದರೆ ಹೆಸರಿದ್ದಲ್ಲಿ KYC ಪ್ರಕ್ರಿಯೆ ಕೂಡ ಪೂರ್ಣಗೊಳಿಸಿ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆದುಕೊಳ್ಳಿ. ಗಮನಾರ್ಹವಾದಂತಹ ಗಮನದಲ್ಲಿಡಬೇಕಾದಂತಹ ಅಂಶವೇನೆಂದರೆ, ನಿಮ್ಮ ಕಾರ್ಡ್ ಹೊಂದಿದವರು ಗಂಭೀರ ಕಾಯಿಲೆಗಳು ಅಥವಾ ಶಸ್ತ್ರಚಿಕಿತ್ಸೆಗಳು ಅಥವಾ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಸಂಪೂರ್ಣ ಉಚಿತ ಚಿಕಿತ್ಸೆಯನ್ನು ನೀವು ಪಡೆಯಲು ಅರ್ಹರಾಗಿರಬೇಕು. ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ತುರ್ತು ಸಮಯದಲ್ಲಿ ಆರ್ಥಿಕ ಹೊರೆಯಾಗದಂತೆ ರಕ್ಷಣೆ ನೀಡುತ್ತದೆ. ಕೂಡಲೇ ನಿಮ್ಮ ಕಾರ್ಡ್ ಮಾಡಿಸಿಕೊಳ್ಳದಿದ್ದರೆ ಈಗಲೇ ನಿಮ್ಮ ಸಮೀಪದ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಿ ಕಾರ್ಡ್ ಅನ್ನು ಪಡೆದುಕೊಳ್ಳಿ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ದೇಶದ ಕೋಟ್ಯಾಂತರ ಅನ್ನದಾತರಿಗೆ ಕೇಂದ್ರ ಸರ್ಕಾರವು ಸಿಹಿ ಸುದ್ದಿಯೊಂದನ್ನು ನೀಡಿದೆ ಗೆಳೆಯರೆ. ಹೌದು ಗೆಳೆಯರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಆರ್ಥಿಕ ನೆರವನ್ನು ಪಡೆಯುತ್ತಿರುವಂತಹ ರೈತರು ಇದೀಗ ಯೋಜನೆ 73ನೇ ಕಂತಿನ ಹಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ ತಾಜಾ ವರದಿಯ ಪ್ರಕಾರ ಈ ತಿಂಗಳ ಅಂತ್ಯದೊಳಗೆ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ರೈತರ ಖಾತೆಗಳಿಗೆ ಕಿಸಾನ್ ಯೋಜನೆಯ ಹಣವು ಜಮಾ ಆಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಕೇಂದ್ರ ಸರ್ಕಾರ ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ಪ್ರತಿ ವರ್ಷ 3 ಸಮಾನ ಕಂತುಗಳಲ್ಲಿ 6,000 ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ಈಗಾಗಲೇ 22 ಕಂತುಗಳನ್ನು ಯಶಸ್ವಿಯಾಗಿ ವಿತರಿಸಲಾಗಿದ್ದು ಮತ್ತು 23ನೇ ಕಂತನ್ನು ಕೃಷಿ ಚಟುವಟಿಕೆಗಳಿಗಾಗಿ ಪೂರಕವಾಗಿ ಹಣ ರೈತರಿಗೆ ಆಸರೆಯಾಗಲಿದ್ದು, ಅರ್ಹ ಫಲಾನುಭವಿಗಳು ತಮ್ಮ ಹೆಸರು ಪಟ್ಟಿಯಲ್ಲಿ ಪರಿಶೀಲಿಸಿಕೊಳ್ಳಲು ಸೂಚಿಸಲಾಗಿದೆ. KYC ಅನ್ನು ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಯಾಕೆಂದರೆ ಹಣ ಪಡೆಯಲು ರೈತರು ಪ್ರಮುಖವಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವುದು ಅತ್ಯಗತ್ಯವಾಗಿರುತ್ತದೆ. ಮುಖ್ಯವಾಗಿ ಹೇಳುವುದೆಂದರೆ, ನಿಮ್ಮ PM ಕಿಸಾನ್ ಖಾತೆಯು KYC ಪ್ರಕ್ರಿಯೆ ಪೂರ್ಣಗೊಂಡಿರಬೇಕು ಮತ್ತು ಒಂದು ವೇಳೆ KYC ಬಾಕಿ ಇದ್ದರೆ ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೇ ಇದ್ದರೆ ಹಣ ಜಮಾ ಆಗುವುದರಲ್ಲಿ ತಾಂತ್ರಿಕ ತೊಂದರೆಗಳು ಆಗಬಹುದು. ಅದಕ್ಕಾಗಿ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಹೋಗಿ ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಪ್ರಕ್ರಿಯೆ ಕೂಡಲೇ ಪೂರ್ಣಗೊಳಿಸಲು ಉತ್ತಮವಾಗಿರುತ್ತದೆ. ನಿಮ್ಮ ಸ್ಟೇಟಸ್ ಹೀಗೆ ಚೆಕ್ ಮಾಡಿಕೊಳ್ಳಿ ಗೆಳೆಯರೆ. ಯಾಕೆಂದರೆ ರೈತರು ತಮ್ಮ ಕಂತಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ಅಧಿಕೃತವಾಗಿ PM ಕಿಸಾನ್ ಪೋರ್ಟಲ್ನಲ್ಲಿ ಭೇಟಿ ನೀಡುವುದು ಅಥವಾ ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ನೋಂದಾಣಿಕೆ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವುದರ ಮೂಲಕ ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಒಂದು ವೇಳೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಅಥವಾ ಇನ್ಯಾವುದೋ ದೂರುಗಳಿದ್ದರೆ ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಸರಿಪಡಿಸಿಕೊಳ್ಳಲು ಅವಕಾಶ ಇರುತ್ತದೆ. ಯಾಕೆಂದರೆ ಸರ್ಕಾರವು ಈ ಯೋಜನೆಯು ಸಣ್ಣ ಅಥವಾ ಅತಿ ಸಣ್ಣ ರೈತರ ಜೀವನೋಪಾಯಕ್ಕಾಗಿ ಭದ್ರತೆ ನೀಡುವಂತಹ ಸಲುವಾಗಿ 23ನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗ ಕೂಡಲೇ ಫಲಾನುಭವಿಗಳ ಖಾತೆಗೆ ಅಥವಾ ಮೊಬೈಲಿಗೆ SMS ಮೂಲಕ ಸಂದೇಶ ಬರಲಿದೆ. ರೈತರು ಯಾವುದೇ ಆತಂಕಕ್ಕೆ ಒಳಗಾಗದೆ ಅಧಿಕೃತ ಮಾಹಿತಿಗಳನ್ನು ಮಾತ್ರ ನಂಬುವಂತೆ ಕೃಷಿ ಇಲಾಖೆ ಮನವಿ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ,
ಕುಸುಂಬಿ ಯೋಜನೆಯಡಿಯಲ್ಲಿ ಸೌರ ಪಂಪ್ ಸೆಟ್ಗಳಿಗೆ ಭರ್ಜರಿಯಾಗಿ 80% ಸಬ್ಸಿಡಿ ಘೋಷಣೆಯಾಗಿದೆ ಗೆಳೆಯರೆ. ಯಾವುದು ಗೆಳೆಯರೆ? ಕೃಷಿ ಚಟುವಟಿಕೆಗಳಿಗಾಗಿ ಪೂರೈಕೆಗಾಗಿ ರೈತರು ಹಗಲು ವೇಳೆಯಲ್ಲಿ ವಿದ್ಯುತ್ ಬಳಸಿಕೊಳ್ಳುವಂತಹ ಉದ್ದೇಶದಿಂದ ಕುಸುಂಬಿ ಯೋಜನೆಯಡಿಯಲ್ಲಿ ಜಾಲಯುಕ್ತ ಸೌರ ಪಂಪ್ಗಳನ್ನು ಸಹ ಅಳವಡಿಸಿಕೊಳ್ಳಲು ಬೇಕಾಗುವಂತಹ ವೆಚ್ಚ ಅಥವಾ ಸರ್ಕಾರದ ಸಹಾಯಧನ ಸಂಪೂರ್ಣವಾಗಿ ಸಿಗಲಿದೆ ಎಂದು ಹೇಳಲಾಗುತ್ತಿದೆ. ಈ ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಒಟ್ಟು 80% ರಷ್ಟು ಭಾರಿ ರಿಯಾಯಿತಿ ನೀಡುತ್ತಿದ್ದು, ರೈತರು ಕೇವಲ 20% ರಷ್ಟು ಮಾತ್ರ ಹಣ ಪಾವತಿ ಮಾಡಿದರೆ ಸಾಕು ಎಂದು ಹೇಳಲಾಗುತ್ತಿದೆ. ಈ ಯೋಜನೆಯ ಮುಖ್ಯಾಂಶಗಳೇನೆಂದರೆ, ರಾಜ್ಯ ಸರ್ಕಾರ ಸಹಾಯಧನ 50% ಮಾಡಿದರೆ ಕೇಂದ್ರ ಸರ್ಕಾರವು ಸಹಾಯಧನವನ್ನು 30% ರಷ್ಟು ಮಾಡುತ್ತದೆ. ಹಾಗಾದರೆ ರೈತರು ಮಾತ್ರ 20% ವೆಚ್ಚ ಮಾಡಿದರೆ ಸಾಕು ಎಂದು ಹೇಳಲಾಗುತ್ತಿದೆ. ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 30% ಹಾಗೂ ರೈತರು 20% ಸೇರಿ ಒಟ್ಟು 100% ಆಗುತ್ತೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.